ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರವೀಣ್ ಅಂತ ಗ್ರಾಮೀಣ ರುಚಿ ವತಿಯಿಂದ. ಸೊ ತುಂಬ ಜನ ಬೆಂಗಳೂರಲ್ಲಿ ಬೇಗ ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದೊಂದು ಸರಿ ಎಲ್ಲ ಅಡುಗೆ ಮಾಡಿರ್ತಾರೆ. ಯಾವ್ದಾದ್ರು ಸಿಂಪಲಾಗಿ ಅಡುಗೆ ಮಾಡಬೇಕು ಅನ್ನೋರು ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಗ್ರಾಮೀಣ ರುಚಿ ವತಿಯಿಂದ ಹೊಸದಾಗಿ ತೊಗರಿಬೇಳೆ ರಸಂ ಪೌಡರ್ ಅಂತ ತೊಗೊಂಬಂದಿದ್ದೀವಿ. ಹೊಸ ಪ್ರಾಡಕ್ಟ್ ತಂದಿದ್ದೀವಿ. ಸೊ ಅದನ್ನು ತೋರ್ಸೋಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ ಶೇರ್ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟ್ 4 ಜನಕ್ಕೆ ತಲುಪುತ್ತೆ. ಸೊ 4 ಜನಕ್ಕೆ ತಲುಪೋದ್ರಿಂದ 4 ಜನಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. Welcome to Gramina Ruchi family, the home of authentic homemade taste towards better health. Please like, share and subscribe. Don't forget to press the bell icon so you never miss our healthy recipes and wellness tips. ಸೊ ಬನ್ನಿ ನಮ್ಮ ಪ್ರಾಡಕ್ಟ್‌ನ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಈ ರೀತಿಯಲ್ಲಿದೆ ನಮ್ಮ ಪ್ರಾಡಕ್ಟು. ಸೊ ಇದರಲ್ಲಿ ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್‌ನ ನಾವು ಬಳಸಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ದಾಲ್‌ನ ಯೂಸ್ ಮಾಡಿದ್ದೀವಿ, ಆಮೇಲೆ ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀವಿ, ಆಮೇಲೆ ಜೀರಿಗೆ ಯೂಸ್ ಮಾಡಿದ್ದೀವಿ, ಆಮೇಲೆ ಕೊರಿಯಾಂಡರ್ ಸೀಡ್ಸ್ ಅಂದರೆ ಸಾಂಬಾರು ಕಾಳನ್ನ ಯೂಸ್ ಮಾಡಿದ್ದೀವಿ, ಆ್ಯಂಡ್ ದೆನ್ ಮೆಂತ್ಯಕಾಳನ್ನ ಯೂಸ್ ಮಾಡಿದ್ದೀವಿ, ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದ್ದೀವಿ, ಆಮೇಲೆ ಅರಿಶಿನ ಪೌಡ್ರ್ ಇದೆ ಇದರಲ್ಲಿ, ಆಮೇಲೆ ಹಿಂಗು ಯೂಸ್ ಮಾಡಿದ್ದೀವಿ, ಸಾಲ್ಟ್ ಇದೆ, ಆ್ಯಂಡ್ ದೆನ್ ಹುಣಸೆಹಣ್ಣಿದೆ, ಬೆಲ್ಲ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಕೆಲವೊಬ್ರು ಕೇಳ್ತಾರೆ ಹೆಂಗೆ ಮಾಡಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಈ ವಿಡಿಯೋ ಮೂಲಕ ತೋರಿಸ್ತೀವಿ. ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಕುಕಿಂಗ್ ಡೈರೆಕ್ಷನ್ಸು ಇದೆ ನಿಮಗೆ. ಸೊ ಈ ಪ್ರತಿಯೊಂದನ್ನು ಓದ್ಕೊಂಡು ಇದ್ರ ಮುಖಾಂತರನೇ ನೀವು ಅಡುಗೆನ ಮಾಡ್ಕೊಬೋದು. ಆ್ಯಂಡ್ ದೆನ್ ನೀವು ನೋಡ್ಬೋದು ಇದರಲ್ಲಿ ಯಾವ್ಯಾವ ಥರ ಫ್ಯಾಕ್ಟ್ಸ್‌ಗಳ್ನ ನಾವು ಯೂಸ್ ಮಾಡಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಈ ಪ್ರಾಡಕ್ಟು ಬೇಕಾದವ್ರಿಗೆ ನಾವು ಎಲ್ಲಿ ಸಿಗುತ್ತೆ, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ನಾವು ತಲುಪಿಸ್ತೀವಿ ಅನ್ನೋದನ್ನು ನಾವು ಕೊನೆ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು ಗ್ರಾಮೀಣ ರುಚಿ ಅಂತ. ಸೊ ಇದು ಗ್ರಾಮೀಣದವ್ರಿಗಿಂದ ಹಿಡಿದು ಹೈಯೆಸ್ಟ್ ಲೆವೆಲ್ ಇರೋರ್ಗು ಅಫೋರ್ಡ್ ಮಾಡ್ಬೋದು ಈ ಪ್ರಾಡಕ್ಟ್‌ನ. ಆ ರೇಟಲ್ಲೇ ನಾವು ಕೊಡ್ತಾ ಇದ್ದೀವಿ. ಆ ರೇಟಲ್ಲೇ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಅಫೋರ್ಡ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಪ್ರಾಡಕ್ಟ್‌ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕಮ್ಮಿ ರೇಟ್‌ಗೆ ಸಿಗುತ್ತೆ. ನೀವು ಬಾಕ್ಸ್ ನೋಡಿದ ತಕ್ಷಣ, ಡಿಸೈನ್ ನೋಡಿದ ತಕ್ಷಣ ರೇಟ್ ಎಷ್ಟಿರುತ್ತೋ, ಯಾವ ಥರ ಇರುತ್ತೋ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಕಮ್ಮಿ ರೇಟಲ್ಲೇ ಇರುತ್ತೆ. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡಿನೇ ಮಾಡಿರೋದು. ಒಂದು ಕಲರ್ ಆಗಲಿ, ಸೊ ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಕೆಮಿಕಲ್‌ನ ಯೂಸ್ ಮಾಡಿಲ್ಲ. ಯಾರೋ ಕೆಲವರು ಯೂಸ್ ಮಾಡ್ತಾರೆ, ಬಟ್ ನಾವು ಯೂಸ್ ಮಾಡಿಲ್ಲ. ಯೂಸ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ, ಒಳ್ಳೆ ಆರೋಗ್ಯ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಪ್ರತಿಯೊಂದು ನ್ಯಾಚುರಲ್ ಪ್ರಾಡಕ್ಟ್‌ನ ನಾವು ಯೂಸ್ ಮಾಡಿದ್ದೀವಿ. ಸೊ ಇದನ್ನು ನಾವು ಮಾಡೋ ಪ್ರೊಸೆಸಿಂಗ್ ಹೇಗಿರುತ್ತೆ ಅಂದರೆ, ನಾವು ಪ್ರತಿಯೊಂದನ್ನು ಮಣ್ಣಿನ ಮಡಿಕೆ ಯೂಸ್ ಮಾಡಿನೇ ಪ್ರತಿಯೊಂದನ್ನು ಮಣ್ಣಿನ ಮಡಿಕೆಲಿ ಯೂಸ್ ಮಾಡಿ ಹುರಿದುಬಿಟ್ಟು, ಸೊ ಅದರಿಂದ ನಾವು ಪೌಡ್ರ್ ಮಾಡಿರೋದು. ಏಕೆಂದರೆ ತುಂಬ ಜನ ಇವಾಗ ಎಲ್ಲ ಒಳ್ಳೆ ಆರೋಗ್ಯ ಕೇಳ್ತಾ ಇರೋದ್ರಿಂದ, ನಾವು ಮಣ್ಣಿನ ಮಡಿಕೆಲಿ ಮಾಡೋದ್ರಿಂದ ತುಂಬ ಒಳ್ಳೆ ಆರೋಗ್ಯ ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ತೊಗರಿಬೇಳೆ ರಸಂ ಇನ್ಸ್ಟಂಟ್ ರೆಡಿ ಮಿಕ್ಸ್‌ನ ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನಾವು ಇದನ್ನು ಓಪನ್ ಮಾಡೋಣ. ಸೊ ಮೊದಲಿಗೆ ಈ ಥರ ಕಟ್ ಮಾಡಿಕೊಂಡು, ಒಂದು 2-3 ಜನ ಇದ್ದಾರೆ ಅಂದರೆ 1.5 2 ಸ್ಪೂನ್ ಸಾಕಾಗ್ಬೋದು. ಸೊ ಬನ್ನಿ 2 ಸ್ಪೂನ್ ತೊಗೊಳ್ಳೋಣ. ಸೊ ಈ ಥರ ಒಂದು 2 ಸ್ಪೂನ್ ತೊಗೊಂಡು, ಮೊದಲಿಗೆ ಒಂದು ಲೋಟ ತೊಗೊಂಡು ಅದರಲ್ಲಿ 2 ಸ್ಪೂನು ತೊಗೊಂಡು ಅದರಲ್ಲಿ ನೀರು ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಸೊ 2 ಸ್ಪೂನ್ಗೆ ಈ ಥರ ಗ್ಲಾಸಲ್ಲಿ ತುಂಬ ನೀರು ಹಾಕ್ಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು ಮೊದಲೇನೆ. ಓಕೆನಾ? ಸೊ ಕೆಲವೊಬ್ರು ಕೇಳ್ಬೋದು, ಯಾಕೆ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ, ಏನಕ್ಕೆ ಈ ಥರ ಮಿಕ್ಸ್ ಮಾಡಿ ಮೊದಲೇ ಇಟ್ಕೊತಾ ಇದ್ದಾರೆ ಅಂತ. ಇದು ಇನ್ಸ್ಟಂಟ್ ಮಿಕ್ಸ್ ಪೌಡರ್ ಆಗಿರುತ್ತೆ. ಜೊತೆಗೆ ನಾವು ಒಗ್ಗರಣೆ ಮಾಡಿ ಡೈರೆಕ್ಟಾಗಿ ಹಾಕೋದ್ರಿಂದ ಗಂಟುಗಳು ಬರ್ತವೆ. ಸೊ ಆ ಥರ ಗಂಟು ಬರಬಾರ್ದು ಅಂದರೆ ನಾವು ಈ ಥರ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ, ಗಂಟುಗಳು ಬರಲ್ಲ. ಸೊ ಇನ್ಸ್ಟಂಟ್ ರೆಡಿ ಮಿಕ್ಸು ಎಷ್ಟು ಸುಲಭ ಅಂದರೆ, ನೀವು ಪಕ್ಕದಲ್ಲಿ ಕುಕ್ಕರಲ್ಲಿ ರೈಸ್ ಇಟ್ಟು ಎಷ್ಟು ಬೇಗ ರೈಸ್ ಆಗುತ್ತೋ ಅಷ್ಟೇ ಬೇಗ ನಮ್ಮದು ಇನ್ಸ್ಟಂಟ್ ರೆಡಿ ಮಿಕ್ಸ್ ಸಾಂಬಾರು ತುಂಬ ಅಷ್ಟೇ ಬೇಗ ರೆಡಿ ಆಗುತ್ತೆ. ಇದು ಅರೌಂಡ್ ಒಂದು 2-3 ನಿಮಿಷದಲ್ಲ ರೆಡಿ ಆಗೋಗ್ಬಿಡುತ್ತೆ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ: ಸಾಸಿವೆ ಇಟ್ಕೊಂಡಿದ್ದೀನಿ, ಜೀರಿಗೆ ಇಟ್ಕೊಂಡಿದ್ದೀನಿ, ಆ್ಯಂಡ್ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಸೊ ಖಾರ ಏನಾದ್ರು ಬೇಕಾದವ್ರಿಗೆ ಅವರು ಮೆಣಸಿನ್ಕಾಯಿ ಇಟ್ಕೋಬೋದು. ಅಡುಗೆ ಮಾಡಲಿಕ್ಕೆ ನಾವು ಮಡಿಕೆ ಯೂಸ್ ಮಾಡ್ತಾ ಇದ್ದೀವಿ. ಮಡಿಕೆ ಇದ್ದವ್ರು ಮಡಿಕೆ ಯೂಸ್ ಮಾಡ್ಬೋದು, ಬಾಣಲಿ ಇದ್ದವ್ರು ಬಾಣಲಿ ಯೂಸ್ ಮಾಡ್ಬೋದು, ಇಲ್ಲ ಪಾತ್ರೆ ಇದ್ದವ್ರು ಪಾತ್ರೆನಾರ ಯೂಸ್ ಮಾಡಿ ಮಾಡ್ಬೋದು. ಸೊ ಮೊದಲಿಗೆ ನಾವು ಒಲೆ ಹಚ್ಚುತ್ತಾ ಇದ್ದೀನಿ. ಸೊ ನಾನಿವಾಗ ಯೂಸ್ ಮಾಡ್ತಿರೋ ಆಯಿಲು ನಮ್ಮದೇ ಆದ ಗ್ರಾಮೀಣ ರುಚಿ ಕಡಲೆಕಾಯಿ ಎಣ್ಣೆ.
ಇದು ಗಾಣದಿಂದ ಮಾಡಿದ್ದು. ಸೊ ಇದನ್ನ ನಾವು ಪ್ಯೂರ್ ಕಡಲೆಕಾಯಿ ಬೀಜದಿಂದ ಮಾಡಿದ ಎಣ್ಣೆ ಇದು. ಇದಕ್ಕೆ ಯಾವುದೇ ಥರ ಕೆಮಿಕಲ್ ಆಗಲಿ ನಾವು ಯಾವುದನ್ನೇ ಯೂಸ್ ಮಾಡಿಲ್ಲ. ಸೊ ಪ್ರತಿಯೊಬ್ಬರು ಗಾಣದ ಎಣ್ಣೆ ಯೂಸ್ ಮಾಡೋದ್ರಿಂದ ಆರೋಗ್ಯವಾಗಿರ್ತಾರೆ ಮತ್ತು ಹೆಲ್ದಿ ಆಗಿರ್ತಾರೆ ಅಂತ ಹೇಳ್ತೀನಿ. ಜೊತೆಗೆ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಆಗಲಿ ಯಾವುದನ್ನು ನಾವು ಇದರಲ್ಲಿ ಯೂಸ್ ಮಾಡಿಲ್ಲ. ಸೊ ನಾನು ಇವಾಗ ಬಳಸ್ತಾ ಇದ್ದೀನಿ ಗ್ರಾಮೀಣ ರುಚಿ ಆಯಿಲ್. ಸೊ ಮೊದಲಿಗೆ ನಾನು ಹಾಕ್ತಾ ಇದ್ದೀನಿ ಸಾಸಿವೆ ಆ್ಯಂಡ್ ಜೀರಿಗೆ. ಸೊ ಸ್ವಲ್ಪ ಇದನ್ನು ಬಾಡಿಸಿದ ನಂತರ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಖಾರ ಎಕ್ಸ್ಟ್ರಾ ಬೇಕಾದವರು ಖಾರ ಯೂಸ್ ಮಾಡ್ಕೋಬೋದು. ಸೊ ಇದು ಸ್ವಲ್ಪ ಆಗಿದ ತಕ್ಷಣ ನಮ್ಮ ಗ್ರಾಮೀಣ ರುಚಿ ಇನ್ಸ್ಟಂಟ್ ರೆಡಿ ಮಿಕ್ಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿಯೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಕುದಿಸಿ ಸೊ ಆಮೇಲೆ ಎತ್ತಿಡಬೇಕು. ಸೊ ಮನೇಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಇಬ್ಬರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅರ್ಜೆಂಟಾಗಿ ಏನೋ ಮಾಡೋಕ್ಕಾಗಲ್ಲ ಅನ್ನೋರು ನೋಡಿ ಇದರಲ್ಲಿ ಪ್ರತಿಯೊಂದು ಎಲ್ಲದನ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ನೀವು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಏನೇನು ಬೇಕೋ ಒಗ್ಗರಣೆ ಹಾಕ್ಕೊಂಡು ಈ ಥರ ಒಂದು 5 ನಿಮಿಷ ಕುದಿಸೋದ್ರಿಂದ ಸಾಂಬಾರು 2 ನಿಮಿಷಕ್ಕೆ ರೆಡಿ ಆಗೋಗುತ್ತೆ. ಸ್ವಲ್ಪ ಕುದಿ ಸ್ಟಾರ್ಟ್ ಆಗಿದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಬೇಕು, ಹಾಕ್ಕೊಬೇಕು ಲಾಸ್ಟಲ್ಲಿ. ಸೊ ಗ್ರಾಮೀಣ ರುಚಿ ತೊಗರಿಬೇಳೆ ರಸಂ ರೆಡಿ. ಸೊ ನಾನು ನಿಮಗೆ ಹೇಳಿದೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಗೆ ತರಿಸ್ಕೋಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಫಸ್ಟ್ ಆಫ್ ಆಲ್ ನಾವು ನಿಮಗೆ ಅಲ್ಲಿ ಮೇಲ್ಗಡೆ ವಿಡಿಯೋದಲ್ಲಿ ಒಂದು ನಂಬರ್ ಹಾಕಿದ್ದೀವಿ. ಆ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ನಿಮಗೆ ಆ ಪ್ರಾಡಕ್ಟು ಎಷ್ಟು ಬೇಕು, ಎಷ್ಟು ಗ್ರಾಮಿಂದ ಬೇಕು ಅಂತೇಳಿ ಕಾಲ್ ಮಾಡೋದ್ರ ಮುಖಾಂತರ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ಅವ್ರಿಗೆ ಕಳಿಸ್ಕೊಟ್ರೆ ಸೊ ಡೈರೆಕ್ಟಾಗಿ ನಾವೇನೇ ನಿಮ್ಮ ಅಡ್ರೆಸ್ಗೆ ಪ್ಯಾಕಿಂಗ್ ಮಾಡಿ ಕ್ಲೀನಾಗಿ ನಿಮ್ಮ ಅಡ್ರೆಸ್ಗೆ ಮನೆ ಬಾಗಿಲಿಗೆ ಬರೋ ಥರ ನಾವು ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.